ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಈ ಲಾಗು ಶನಿವಾರ ಮತ್ತು ಭಾನುವಾರ ಕಂಟಿನ್ಯೂಸ್ ವಿಡಿಯೋ ವ್ಲಾಗ್ ಆಗಿರುತ್ತೆ ನೋಡಿ. ಇವತ್ತು ಶನಿವಾರ, ಇವತ್ತು ನಮ್ಮ ಮನೆ ದೇವರ ಪೂಜೆ. ಹಾಗಾಗಿ ಇವತ್ತು ಬೇಗನೆ ಎದ್ದು ನೆಲ ಸಾರಿಸಿ ಎಲ್ಲ ಕೆಲಸ ಮಾಡಿ ಸ್ನಾನ ಮಾಡಿ ಮನೆಯಲ್ಲಿ ದೇವರ ಪೂಜೆ ಮುಗಿಸ್ಕೊಂಡಿದ್ದೀನಿ. ಕಾರಣ ಇವತ್ತು ಶನಿವಾರ ಶ್ರಾವಣ ಆಗಿರೋದ್ರಿಂದ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ವಿ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮುಗಿಸ್ಕೊಂಡೆ. ನಾವು ಹೊಸ ಕಾರ್ ಬೇರೆ ತೊಗೊಂಡಿದ್ವಲ್ವ, ಹಾಗಾಗಿ ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ವಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆ ದೇವರ ಕೋಣೆ. ಸಿಂಪಲ್ಲಾಗಿ ವುಡ್ಡಲ್ಲಿ ತೊಗೊಂಡಿರೋಂಥದ್ದು. ಇದೇ ನಮ್ಮ ಮನೆ ದೇವರು. ನಾನು ಹೇಳಿದ್ನಲ್ವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಅಂತ. ಇದು ನಮ್ಮ ಹಿರಿಯೂರಲ್ಲಿರುವಂಥ ಆಂಜನೇಯ ಟೆಂಪಲ್. ಅಲ್ಲಿ ನಾವು ಬೆಣ್ಣೆ ಅಲಂಕಾರ, ಎಲೆ ಪೂಜೆ ಮತ್ತು ಪ್ರಸಾದ ವಿತರಣೆ ಪೂಜೆಯನ್ನು ಮಾಡಿಸಿದ್ವಿ. ತುಂಬ ಭಕ್ತಾದಿಗಳು ಕೂಡ ಬಂದಿದ್ದರು. ಯಾಕಂದರೆ ಶ್ರಾವಣ ಮಾಸದ ಶನಿವಾರ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ಬಂದು ಹೋಗ್ತಾಯಿದ್ರು. ನೋಡಿ, ಮಹಾಮಂಗಳಾರತಿ ಆಗಿದೆ, ಪೂಜೆ ಕೂಡ ಆಯಿತು. ಅಲ್ಲಿ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಕೂಡ ಮಾಡಿದ್ವಿ. ತುಂಬ ಖುಷಿ ಆಯಿತು. ದೇವರ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗಂತೂ ತುಂಬ ಖುಷಿ ಆಯಿತು. ಮನೆಗೆ ವಾಪಸ್ ಬರಬೇಕಾದ್ರೆ ನಮಗೆ ಪುರೋಹಿತರು ಅಲ್ಲಿದೆ ಪ್ರಸಾದ ಮತ್ತು ಹೂವು, ಕಾಯಿ, ಸ್ವಲ್ಪ ಬೆಣ್ಣೆ ಕೂಡ ಕೊಟ್ಟರು. ನಾನು ಮಾರ್ನಿಂಗೇ ಟೊಮೊಟೊ ಬಾತ್ ರೆಸಿಪಿ ಮಾಡೋಗಿದ್ದೆ. ಟೊಮೊಟೊ ಬಾತ್ ರೆಸಿಪಿನ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ನನಗೆ ಟೈಮ್ ಇರಲಿಲ್ಲ. ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದ್ರದ್ದು. ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಿಗ್ಗೆನೇ ಬಟ್ಟೆನ ನಾನು ಮಿಷಿನ್ಗೆ ಹಾಕೋಗಿದ್ದೆ. ಅವೆಲ್ಲ ಒಣಗಾಕಿ ಮತ್ತು ಉಳಿದಂಥ ಪೂಜಾ ಸಾಮಗ್ರಿಗಳು ಇದ್ವು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ವಾಶ್ ಮಾಡಿ ನಾನು ಬೆಳಿಗ್ಗೆನೇ ಪೂಜೆ ಮಾಡಿಟ್ಟೋಗಿದ್ದೆ. ಇವು ಉಳಿದಂಥ ಇತ್ತಲೆ ಸಾಮಗ್ರಿಗಳು, ಅವನ್ನೆಲ್ಲ ವಾಶ್ ಮಾಡಿ ಬಟ್ಟೆಯಿಂದ ಒರೆಸಿ ಡ್ರೈ ಮಾಡಿ ಎತ್ತಿಡೋಣ ಅಂತೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಪಳ ಅಂತ ಇದೆ ನಿಜಕ್ಕೂ. ಇದ್ರದ್ದೊಂದು ಟಿಪ್ಸ್ ಇದೆ. ನಾನು ಯಾವುದು ಪೀತಾಂಬರಿ ಯೂಸ್ ಮಾಡಿಕೊಂಡು ನಾನು ವಾಶ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಮತ್ತು ಇವಾಗ ಎಲ್ಲ ವಾಶ್ ಮಾಡಿದ್ನಲ್ವ ಪೂಜಾ ಸಾಮಗ್ರಿಗಳದ್ದು, ಸ್ವಲ್ಪ ಕೌಂಟ್ರ್ ಟಾಪ್ ಎಲ್ಲ ಗಲೀಜಾಗಿತ್ತು. ಸೊ ಹಾಗಾಗಿ ಮತ್ತೆ ಕೌಂಟ್ರ್ ಟಾಪ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕೌಂಟ್ರ್ ಟಾಪು, ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆಲ್ಮೋಸ್ಟ್ ಬೆಳಿಗ್ಗೆನೇ ಎಲ್ಲ ನೀಟ್ನೆಸ್ ಮಾಡೋಗಿದ್ದೆ. ಬಟ್ ಇವಾಗ ಉಳಿದಂಥ ಪೂಜಾ ಸಾಮಗ್ರಿಗಳು ಇದ್ವಲ್ವ, ನನ್ನ ಟೈಮ್ ಇರಲಿಲ್ಲ. ಎಷ್ಟಾಗತ್ತೆ ಇತ್ತಷ್ಟು ಮಾತ್ರ ವಾಶ್ ಮಾಡಿ ಪೂಜೆ ಮಾಡೋಗಿದ್ದೆ. ಇನ್ನು ಉಳಿದಂಥವನ್ನ ಎತ್ತಿಡಬೇಕಾಗಿತ್ತು. ಅವನ್ನ ಬಂದುಬಿಟ್ಟು ವಾಶ್ ಮಾಡ್ಕೊಳ್ಳೋಣ ಅಂತ ಬಂದುಬಿಟ್ಟು ವಾಶ್ ಮಾಡಿದ್ನಲ್ವಾ, ಅವನ್ನೆಲ್ಲ ಗಲೀಜಾಗಿತ್ತು. ಕಿಚನಿಂದೆಲ್ಲ ಮೆಸ್ಸಿ ಆಗಿತ್ತು ಕೌಂಟ್ರ್ ಟಾಪು. ಸೊ ಹಾಗಾಗಿ ಎಲ್ಲ ನೀಟಾಗಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತು ಸಿಂಕೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡೆ. ನೋಡಿ, ಇವಾಗ ನಮ್ಮ ಕಿಚನ್ ಕೌಂಟ್ರ್ ಟಾಪು ಕ್ಲೀನ್ ಆಗಿದೆ, ತುಂಬ ನೀಟ್ನೆಸ್ ಇದೆ. ನಾನು ಯಾವಾಗಾದರೂ ಸಪ್ರೇಟಾಗಿ ಹೋಮ್ ವ್ಲಾಗ್ ಮಾಡಿದಾಗ ಇಲ್ಲ ಕಿಚನ್ ಟೂರ್ ಮಾಡಿದಾಗ ತೋರಿಸ್ತೀನಿ. ಇದು ನಮ್ಮ ಮನೆ ಹಾಲು ಎಲ್ಲ ನೀಟ್ ಮಾಡಿದ್ನಲ್ವಾ. ಇವಾಗೇನು ಕೆಲಸ ಇರಲಿಲ್ಲ, ಹಾಗಾಗಿ ಮಳೆ ಬರ್ತಿತ್ತು. ಹೊರಗಡೆ ಸ್ಟ್ಯಾಂಡ್ ಒಳಗಡೆ ಇಟ್ಕೊಂಡಿದ್ದೀನಿ. ಇದು ನಮ್ಮ ಸ್ನೇಹಿತೆ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದರದ್ದೇ ಸಪ್ರೇಟ್ ಒಂದು ವಿಡಿಯೋ ವ್ಲಾಗ್ ಹಾಕ್ತೀನಿ. ಇದು ನಮ್ಮ ಬಾವನ ಮಗನ ಮದುವೆ. ಇದು ಮುಹೂರ್ತದ್ದು. ರಿಸೆಪ್ಷನಿಂದ ಯಾವುದೇ ವಿಡಿಯೋ ಕ್ಲಿಪ್ಪು ಫೋಟೋ ತೊಗೊಳಕ್ಕಾಗಲಿಲ್ಲ, ಬ್ಯುಸಿ ಇದ್ದೆ. ನಮ್ಮ ಫ್ಯಾಮಿಲಿ ಸಂಬಂಧಿಕರು ಎಲ್ಲ ಬಂದಿದ್ದರು. ತುಂಬ ಖುಷಿಯಿಂದ ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದೆಲ್ಲ ನನ್ನ ಕುಟುಂಬ. ನಮ್ಮ ಅಕ್ಕ, ನಮ್ಮ ಬಾವ, ನಮ್ಮ ಮೈದನ ಹೆಂಡತಿ, ನಮ್ಮ ಬಾವನ ಮಕ್ಕಳು, ನಮ್ಮ ಮೈದನ ಮಕ್ಕಳು ಎಲ್ಲ ಬಂದಿದ್ದರು. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇತ್ತು, ಇವಾಗ ಮಾತ್ರ ಡಿವೈಡ್ ಆಗಿರೋದು. ಬಟ್ ಆದರೂ ನಾವೆಲ್ಲ ಒಗ್ಗಟ್ಟಾಗಿ ಇರ್ತೀವಿ ಯಾವಾಗಲೂ ಕೂಡ. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನಗೆ. ನೋಡಿ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.